ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತ ಅಂತ. ನಾನು ಮೊದಲನೇದಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ವ್ಲಾಗ್ ಬಂದು ಗಣೇಶ ಹಬ್ಬದ ಹಿಂದಿನ ದಿವಸ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀವಿ ಅನ್ನೋದನ್ನ ಈ ಮೂಲಕ ತೋರಿಸ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನಾವು ಗಣೇಶ ತರಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಕೈಯಲ್ಲಿ ಒಂದು ತಟ್ಟೆ ಇದೆ, ಅದರಲ್ಲಿ ಅಕ್ಕಿ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಗಣೇಶಗಳಿದ್ದೀವಿ, ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಇದರಲ್ಲಿ ನಾವೊಂದು ಗೌರಿ ಗಣೇಶನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಬುಕ್ಕಿಂಗ್ ಕೂಡ ಮಾಡ್ಕೊಬಂದಿದ್ವಿ. ಸೊ ಇಲ್ಲಿ ತೋರಿಸ್ತಾ ಇರೋದೇ ನಾವು ಸೆಲೆಕ್ಟ್ ಮಾಡಿರೋ ಗಣೇಶ ಹಾಗೂ ಗೌರಿ. ಸೊ ಈ ತಟ್ಟೆಯಲ್ಲಿ ಗೌರಿನ ಇಟ್ಟು ಕಾಯಿ, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ನಾವು ಗೌರಿ ಗಣೇಶನ ಕರ್ಕೊಂಡು ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಾದಮೇಲೆ ಒಂದು ಬಟ್ಟೆನ ಗೌರಿ ಮೇಲೆ ಹೊದಿಸ್ಕೊಂಡು ಗೌರಿನ ಮೊದಲು ತೊಗೊಂಡು ಬಂದು ನಾವು ತಂದಿರೋ ಗಾಡಿ ಒಳಗಡೆ ಇಟ್ಟು ಅದಾದಮೇಲೆ ಗಣೇಶ ತೊಗೊಬರ್ತೀವಿ. ನಮ್ಮ ಮನೇಲಿ ಇದೇ ಥರನೇ ಪ್ರತಿ ಸಲಿನೂ ಮಾಡೋದು. ಸೊ ನನ್ನ ಮದುವೆ ಆಗಿದ್ದು ಎರಡನೇ ವರ್ಷದ ಗೌರಿ ಗಣೇಶ. ಸೊ ಮೊದಲನೇ ವರ್ಷ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ. ಎರಡನೇ ವರ್ಷ ಮನೆಯವರೆಲ್ಲ ಬಲವಂತ ಮಾಡಿ ಇಲ್ಲೇ ಇರಿಸ್ಕೊಂಡು ಈ ವರ್ಷ ಇಲ್ಲೇ ಪೂಜೆ ಮಾಡ್ತಾಯಿದ್ದೀವಿ. ಸೊ ಗೌರಿನ ಇಲ್ಲಿ ನಮ್ಮ ಗಾಡಿ ಒಳಗಡೆ ಇಟ್ಟೆ. ಯಾಕಂದ್ರೆ ನಾನು ಫ್ರಂಟ್ ಸೀಟಲ್ಲಿ ಕೂರೋದ್ರಿಂದ ಗೌರಿನ ತುಂಬ ಸೆಕ್ಯೂರಾಗಿ ನೋಡ್ಕೋಬೇಕಾಗಿರೋದ್ರಿಂದ ನಾನು ಫ್ರಂಟ್ ಸೀಟಲ್ಲೇ ಇಟ್ಟಿದ್ದೀನಿ. ಸೊ ಈಗ ಗಣೇಶನ ತೊಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾವ, ನನ್ನ ಹಸ್ಬೆಂಡು, ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ತೊಗೊಂಡು ಬರ್ತಾ ಇದ್ದಾರೆ. ಸೊ ತೊಗೊಬಂದು ನಮ್ಮ ಗಾಡಿ ಒಳಗಡೆ ಹುಷಾರಾಗಿ ನೀಟಾಗಿ ಯಾವುದೇ ಒಂದು ಸಣ್ಣ ಏಟು ಕೂಡ ಆಗದೇ ಇರೋ ರೀತಿ ಗಣೇಶನ ಸೆಕ್ಯೂರಾಗಿ ಇಡಬೇಕಾಗತ್ತೆ. ಸೊ ಗಣೇಶನಿಗೆ ಒಂದು ಸಣ್ಣ ಏಟಾದರೂ ಕೂಡ ಫ್ಯೂಚರಿಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಮನೇಲಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ತುಂಬ ನಿಧಾನವಾಗಿ ನಾಜೂಕಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಇದೇ ಥರ ನನ್ನ ಹಸ್ಬೆಂಡು, ಮಾವ ಎಲ್ಲರೂ ಸೇರಿ ನೀಟಾಗಿ ಗಣೇಶನ ಸೆಕ್ಯೂರಾಗಿ ಗಾಡಿ ಒಳಗಡೆ ಇಡ್ತಾ ಇದ್ದಾರೆ. ಇದಾದಮೇಲೆ ಈಡ್ಗಾಯಿ ಹೊಡಿತೀವಿ. ಈಡ್ಗಾಯಿ ಹೊಡೆದಾದ ನಂತರ ನಾವು ಗೌರಿ ಗಣೇಶನ ಮನೆಗೆ ಕರ್ಕೊಂಡು ಹೋಗ್ತೀವಿ. ಈ ವರ್ಷ ನಾವು ಗಣೇಶನ ಕೂರಿಸ್ತಾ ಇರೋದು ನಮ್ಮ ಅಜ್ಜಿ ಮನೆಯಲ್ಲಿ. ಸೊ ಅಲ್ಲಿಗೆ ಡೈರೆಕ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೋಡಿ, ಈಡ್ಗಾಯಿ ಹೊಡಿತಾ ಇದ್ದಾರೆ. ಈಡ್ಗಾಯಿ ಹೊಡೆದಾದ್ಮೇಲೆ ನಮ್ಮ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಾವು ಮನೆಗೆ ಹೋಗ್ತೀವಿ. ಅಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಮುಂದೆ ಯಾವ ಥರ ಇರುತ್ತೆ ಅಂತ ನೀವು ನೋಡ್ತೀರಾ. ಈಗ ಗಣೇಶ ಏನೋ ತಂದಿದ್ದಾಯಿತು. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದೇ ಡೆಕೋರೇಷನ್. ಸೊ ಈಗ ಡೆಕೋರೇಷನ್ ಯಾವ್ಯಾವ ಥರ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲಿವರೆಗೂ ಪ್ರೋಗ್ರೆಸ್ ಆಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಟಾರ್ಪಲ್ ಮೇಲ್ಗಡೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಈಗ ಪೆಂಡಲ್ ಹಾಕ್ಸಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಮಳೆ ಬಂತು ಅಂದರೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಈಗ ಇಲ್ಲಿ ಟಾರ್ಪಲ್ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈಗ ನಾವು ಪ್ರಿಪ್ರೇಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ಕಾರ್ಟೂನ್ ಶೀಟ್ಗಳನ್ನ ತೊಗೊಂಡಿದ್ದೀವಿ ಡೆಕೋರೇಷನ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡಿಗೆ. ಸೊ ಆ ಕಡೆ ಈ ಕಡೆ ಕಂಬ ನೆಟ್ಟು ಈ ಕಾರ್ಟೂನ್ ಶೀಟ್ಗಳನ್ನೆಲ್ಲ ಈ ಥರ ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಹಾಕಿ ಅದ್ರ ಮೇಲೆ ನಾವು ಬಾಳೆ ಎಲೆಯಿಂದ ಡೆಕೋರೇಟ್ ಮಾಡಿ ಅದಾದಮೇಲೆ ಹೂಗಳಿಂದ ಡೆಕೋರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನಾನು, ನನ್ನ ಹಸ್ಬೆಂಡು ಎಲ್ಲರೂ ಸೇರಿ ಕಾರ್ಟೂನ್ ಶೀಟ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಟೇಪ್ ಹಾಕ್ತಾ ಇದ್ದೀವಿ. ಟೇಪ್ ಹಾಕಾದ್ಮೇಲೆ ನೀಟಾಗಿ ಇದನ್ನೆಲ್ಲ ಬಾಳೆ ಹಿಂದೆಗಡೆ ಕಾಣಿಸ್ತಾ ಇರೋ ಕಂಬಗಳಿಗೆ ಕಟ್ತೀವಿ. ಈಗ ನೋಡಿ, ನನ್ನ ಹಸ್ಬೆಂಡ್ ಆಲ್ರೆಡಿ ಕಟ್ಟಿ ಡಿಸೈನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಒಂದೊಂದೇ ಬಾಳೆ ಎಲೆಗಳನ್ನ ನೋಡಿ ಅದನ್ನೆಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಫಸ್ಟ್ ನಾವು ಡಬಲ್ ಸೈಡೆಡ್ ಗಮ್ಗಳನ್ನ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಅಂಟಿಸಿ ಅದಾದಮೇಲೆ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀವಿ. ಸೊ ಇಲ್ಲಿ ಎಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದ ಮನೆ ಹುಡುಗರು ಎಲ್ಲರೂ ಕೂಡ ಸೇರಿ ಎಲ್ಲರೂ ಹೆಲ್ಪ್ ಮಾಡಿಕೊಂಡು ಒನ್ ಬೈ ಒನ್ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಒಂಥರ ಖುಷಿ ಆಗುತ್ತೆ ಅಲ್ವಾ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಅಕ್ಕಪಕ್ಕದ ಮನೆ ಹುಡುಗರು, ಮನೆಯವರು ಎಲ್ಲರೂ ಸೇರಿ ಈ ಥರ ಗಣೇಶ ಹಬ್ಬಗಳನ್ನ ಆಚರಿಸೋದು ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಇದಕ್ಕೋಸ್ಕರನೇ ಹೇಳ್ತಾರೆ ಅನಿಸುತ್ತೆ, ತುಂಬಿದ ಸಂಸಾರದಲ್ಲಿ ಇರಬೇಕು ಅಂತ. ಸೊ ನನಗಂತೂ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ. ಅದೇ ರೀತಿ ನಾವು ಜಾಯಿಂಟ್ ಫ್ಯಾಮಿಲಿ ಅಂದರೆ ಈಗ ಎಲ್ಲರೂ ಒಟ್ಟಿಗೆ ಇಲ್ಲ, ನಮ್ಮ ಅಕ್ಕಪಕ್ಕನೇ ಒಂದೊಂದು ರೋಡ್ಗಳ ಡಿಫ್ರೆನ್ಸಲ್ಲಿ ಅಷ್ಟೇ ಇದ್ದೀವಿ. ಸೊ ಏನೇ ಹಬ್ಬ ಮಾಡೋದಾದರೂ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಆಚರಿಸ್ತೀವಿ. ಸೊ ಅದೊಂಥರ ನೋಡೋಕ್ಕೂ ತುಂಬ ಖುಷಿ ಕೊಡುತ್ತೆ. ಸೊ ಎಲ್ಲರ ಜೊತೆ ಸೇರಿ ಮಧ್ಯ ಆಟ ಆಡಿಕೊಂಡು ಎಲ್ಲರ ಜೊತೆ ಬೆರೆತ್ಕೊಂಡು ಕೆಲಸ ಮಾಡೋಕ್ಕೆ ಒಂಥರ ತುಂಬಾ ಖುಷಿ ಆಗುತ್ತೆ. ಸೊ ಈಗ ಒಂದು ಲೇಯರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇದು 4 ಲೇಯರಲ್ಲಿ ಬರುತ್ತೆ ಎಲೆಗಳು. ಸೊ ನಾವು ಒನ್ ಬೈ ಒನ್ ಚೆನ್ನಾಗಿರೋ ಎಲೆಗಳನ್ನ ನೋಡಿಕೊಂಡು, ಆ್ಯಕ್ಚುಲಿ ಲೈಟ್ ಕೂಡ ಇರಲಿಲ್ಲ, ಅದಕ್ಕೋಸ್ಕರನೇ ಟಾರ್ಚ್ ಇಟ್ಕೊಂಡು ಒನ್ ಬೈ ಒನ್ ಎಲ್ಲರೂ ರೆಡಿ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇರಂತ. ಇಲ್ಲಿ ನನ್ನ ಹಸ್ಬೆಂಡ್ ನಾನು ಯಾವ ಥರ ಹೇಳ್ತಾ ಇದ್ದೀನೋ ಆ ಥರ ರೆಡಿ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂಥರ ನಿಜಕ್ಕೆ ತುಂಬ ಖುಷಿ ಆಯಿತು ನನ್ನ ಹಸ್ಬೆಂಡ್ನ ನೋಡಿ. ಯಾಕಂದರೆ ಅವರು ಇಷ್ಟೊಂದೆಲ್ಲ ಸಪೋರ್ಟಿವ್ ಆಗಿ ಹಿಂದೆ ನಿಂತು ನಾನು ಯಾವ ಥರ ಹೇಳ್ತೀನೋ ಆ ಥರ ಎಲ್ಲ ನೀಟಾಗಿ ರೆಡಿ ಮಾಡಿಕೊಟ್ರು. ಸೊ ಒಂಥರ ಖುಷಿ ಆಗುತ್ತೆ ನನಗೆ ಇದನ್ನೆಲ್ಲ ನೋಡಿದ್ರೆ. ಸೊ ನಾನೀಗ ಮೊದಲನೇ ವರ್ಷ ಇಲ್ಲಿ ನಾನು ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಎಲ್ಲರೂ ಇಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ.
ಬಟ್ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನೀವು ನೋಡ್ಬೋದು ನೆಕ್ಸ್ಟ್ ಯಾವ ಥರ ಇದೆ ಅಂತ. ಈಗ ಆಲ್ರೆಡಿ 2 ಲೇಯರ್ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಕನ್ಫ್ಯೂಸ್ ಆದರು. ಅದಕ್ಕೋಸ್ಕರ ಅವರಿಗೆ ನಾನೇ ತೋರಿಸ್ತಾ ಇದ್ದೀನಿ ಎಲೆ ಎಲ್ಲಿ ಇಡಬೇಕು, ಯಾವ ಥರ ಇಡಬೇಕು, ಒಂದ್ರ ಒಳಗಡೆ ಹೆಂಗೆ ಇಡಬೇಕು, ಅದನ್ನೆಲ್ಲ ನಾನು ಹೆಂಗೆ ತೋರಿಸ್ತಾ ಇದ್ರು. ನಾನು ಒಂದ್ಸಲ ಹಿಡ್ಕೊಟ್ಟಿದ್ದೆ, ನೆಕ್ಸ್ಟ್ ಅವ್ರು ಅದನ್ನೇ ನೋಡಿಕೊಂಡು ಅದೇ ಥರನೇ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ಇದನ್ನೆಲ್ಲ ನೋಡಿ. ಈಗ ಆಲ್ರೆಡಿ ಆಲ್ಮೋಸ್ಟ್ ಟೈಮ್ ಒಂದು 11:30 ಆಗಿತ್ತು ಅಂತ ಅನ್ಕೋತೀನಿ. ಯಾಕಂದರೆ ನಾವು ಸ್ಟಾರ್ಟ್ ಮಾಡಿತ್ತು ಲೇಟ್ ಆಯಿತು. ಈಗ ನಾವು 9 ಗಂಟೆಗೆ ಊಟಕ್ಕೆ ಹೋದ್ವಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸ್ವಲ್ಪ ಲೇಟೇ ಆಯಿತು. ನಾವು ಎಲ್ಲರೂ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ 12:30 1 ಗಂಟೆ ಆಗಿತ್ತು. ಸೊ ಈಗ ಇಲ್ಲಿ ಬಾಳೆ ಎಲೆಲ್ಲ ಹಾಕಿದ್ದು ಫುಲ್ಲು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಹೂಗಳಿಂದ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಮುಂದೆ ನೋಡ್ತೀರಾ ಯಾವ ಥರ ಹೂಗಳಿಂದ ಡೆಕೋರೇಟ್ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಇಲ್ಲಿ 5 kg ಹೂ ತಂದಿರು, ಬಟ್ ಶಾರ್ಟೇಜ್ ಆಯಿತು. ಸೊ ಅದಕ್ಕೆ ಇಷ್ಟೇ ಹಾಕಿದ್ದೀವಿ. ನೆಕ್ಸ್ಟ್ ಸಿಂಪಲಾಗಿ ಕೆಳಗಡೆ ಡೆಕೋರೇಷನ್ ಕೊಟ್ಟಿದ್ದೀವಿ. ಸೊ ಇಲ್ಲಿಗೆ ನಾನು ಮೊದಲನೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ನಾಳೆ ನೋಡೋಣ. ಥ್ಯಾಂಕ್ ಯು.